ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಬನ್ನಿ, ಹಿಂದಿನ ವಿಡಿಯೋದಲ್ಲಿ ನಾನು ಎಂಬ್ರಾಯ್ಡ್ರಿ ಪ್ಲೇಟು ಯಾವ ರೀತಿಯಾಗಿ ಹಾಕಬೇಕು, ಹಾಗೆ ಈ ಎಂಬ್ರಾಯ್ಡ್ರಿ ಪ್ಲೇಟು ಎಲ್ಲಿ ಸಿಗುತ್ತೆ, ಮತ್ತು ಫ್ರೆಷರ್ ಬೋಟು ಎದರಿಂದ ತೆಗಿಬೇಕು, ಮತ್ತು ಎಂಬ್ರಾಯ್ಡ್ರಿ ವರ್ಕು ನೀಟಾಗಿ ಬರೋದಕ್ಕೆ ಈ ಥ್ರೆಡ್ನ ಯಾವ ರೀತಿಯಾಗಿ ಲೂಸ್ ಮಾಡ್ಕೋಬೇಕು ಅಂತ ಹೇಳಿದ್ದೆ. ಹಾಗೆ ಇಲ್ಲಿ ಒಂದು ಸೆಟ್ಟಿಂಗ್ ಇರುತ್ತೆ, ಇದನ್ನು ಕೂಡ ಯಾವ ರೀತಿಯಾಗಿ ಸೆಟ್ ಮಾಡ್ಕೋಬೇಕು ಅಂತ ಹೇಳಿದ್ದೆ. ಆದರೆ ಇವತ್ತಿನ ವಿಡಿಯೋದಲ್ಲಿ ನಾನೇನು ಮಾಡ್ತಾಯಿದ್ದೀನಪ್ಪ ಅಂದರೆ, ಪ್ಲೇನ್ ಬ್ಲೌಸಿಗೆ ನಿಮಗೆ ವರ್ಕ್ ಹಾಕ್ಸೋಕ್ಕೆ ಇಷ್ಟ ಇಲ್ಲ ಅಂತ ಆದರೆ ಸ್ಟಿಚ್ ಮಾಡಿದ ಮೇಲೆ ಯಾವ ರೀತಿಯಾಗಿ ನಾರ್ಮಲ್ ಮಷೀನಿಂದ ಎಂಬ್ರಾಯ್ಡ್ರಿ ವರ್ಕು ಮಾಡೋದು ಅಂತ ನಾನು ವರ್ಕು ತೋರಿಸ್ತಾ ಇದ್ದೀನಿ ಇವತ್ತಿನ ವಿಡಿಯೋದಲ್ಲಿ. ಅಂದರೆ ನಾನು ಬ್ಲೌಸ್ ಮೇಲೆ ತೋರಿಸ್ತಾ ಇಲ್ಲ, ವೇಸ್ಟ್ ಆಗಿರೋ ಒಂದು ಬ್ಲೌಸ್ ಪೀಸ್ ಮೇಲೆ ನಿಮಗೆ ವರ್ಕ್ ಮಾಡಿ ತೋರಿಸ್ತಾ ಇದ್ದೀನಿ. ನೆಕ್ ಶೇಪ್ ಹಾಕಿ ಅದಕ್ಕೆ ಒಂದು ಸೈಡು ಎಂಬ್ರಾಯ್ಡ್ರಿ ವರ್ಕು ಯಾವ ರೀತಿಯಾಗಿ ಹಾಕೋದು ಅಂತ ನಿಮಗೆ ತೋರಿಸ್ಕೊಡ್ತಾ ಇದ್ದೀನಿ. ಯಾರೆಲ್ಲ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಪಕ್ಕದಲ್ಲಿರುವ ಬೆಲ್ಲೈಕನ್ನ ಪ್ರೆಸ್ ಮಾಡಿ ಆಲ್ ಅಂತ ನೋಟಿಫಿಕೇಷನ್ ಕೊಟ್ಟರೆ ನಾನು ಮಾಡೋ ಪ್ರತಿಯೊಂದು ವಿಡಿಯೋ ನಿಮಗೆ ನೋಟಿಫಿಕೇಷನ್ ಮೂಲಕ ಬರುತ್ತೆ. ಬನ್ನಿ, ನಾನು ಯಾವ ರೀತಿಯಾಗಿ ವರ್ಕ್ ಮಾಡ್ತಾಯಿದ್ದೀನಿ, ಯಾವ ರೀತಿಯಾಗಿ ಸ್ಕೆಚ್ ಮಾಡ್ತಾಯಿದ್ದೀನಿ ಅಂತ ಇವತ್ತಿನ ವಿಡಿಯೋದಲ್ಲಿ ನಿಮಗೆ ತೋರಿಸ್ಕೊಡ್ತಾ ಇದ್ದೀನಿ. ನೋಡಿ, ನಾನಿಲ್ಲಿ ಪ್ಲೇನ್ ಬ್ಲೌಸ್ ಪೀಸಿಗೆ ಎಂಬ್ರಾಯ್ಡ್ರಿ ವರ್ಕ್ ಮಾಡೋದಕ್ಕೆ ಫ್ರೇಮ್ನ ಫಿಕ್ಸ್ ಮಾಡಿ ಇಟ್ಕೊಂಡಿದ್ದೀನಿ. ಈಗ ಇದಕ್ಕೆ ನಾನು ಯಾವ ರೀತಿಯಾಗಿ ನೆಕ್ ಶೇಪ್ ಹಾಕ್ಕೊಂಡು ಫ್ಲವರ್ನ ಸ್ಕೆಚ್ ಮಾಡ್ತೀನಿ ಅನ್ನೋದನ್ನ ನೋಡಿ. ನಮಗೇನಂದರೆ ಆರಿ ವರ್ಕ್ ಹಾಕೋದಕ್ಕೆ ಈ ರೀತಿಯಾಗಿ ಮೇಲ್ಗಡೆ ಮಾಡ್ಕೋತೀವಿ ಸ್ಕ್ರೂ ಇರೋದನ್ನ. ಆದರೆ ಎಂಬ್ರಾಯ್ಡ್ರಿ ವರ್ಕ್ ಮಾಡೋದಕ್ಕೆ ನಾವು ಪ್ಯಾಚ್ ಹಾಕಿರ್ತೀವಲ್ಲ ಅದನ್ನು ಮೇಲ್ಗಡೆ ಮಾಡಿಕೊಂಡು ವರ್ಕ್ನ ಮಾಡೋಕ್ಕೆ ಸ್ಟಾರ್ಟ್ ಮಾಡಬೇಕು. ಈಗ ಇದಕ್ಕೆ ನಾನು ಯಾವ ರೀತಿಯಾಗಿ ಸ್ಕೆಚ್ ಮಾಡ್ತೀನಿ ಅನ್ನೋದನ್ನ ನೋಡ್ಕೊಳ್ಳಿ ಒಂದು ಸಾರಿ. ನೀವು ಹೊರಗಡೆ ಪ್ಲೇನ್ ಬ್ಲೌಸಿಗೆ ವರ್ಕ್ ಹಾಕ್ಸೋಕ್ಕೆ ಇಷ್ಟ ಇಲ್ಲ ಅಂತ ಆದರೆ ಮನೇಲೇ ಏನು ಮಾಡಬೇಕು ಅಂತಂದರೆ, ಬ್ಲೌಸು ಸ್ಟಿಚ್ ಮಾಡಿದ ಮೇಲೆ ಆದ್ರೂ ನಾರ್ಮಲ್ ಮಷೀನಲ್ಲಿ ವರ್ಕ್ ಮಾಡ್ಬೋದು ಎಂಬ್ರಾಯ್ಡ್ರಿ ವರ್ಕು. ಅದಕ್ಕಿಂತ ಮುಂಚೆನೂ ಅಂದರೆ ಬ್ಲೌಸಿನ ಕಟ್ ಮಾಡೋಕ್ಕಿಂತ ಮುಂಚೆ ಪ್ಲೇನ್ ಬ್ಲೌಸ್ ಇರುತ್ತಲ್ವ, ಆವಾಗಾದ್ರೂ ನೀವು ಎಂಬ್ರಾಯ್ಡ್ರಿ ವರ್ಕು ಕೂಡ ಸ್ಕೆಚ್ ಮಾಡಿಕೊಂಡು ಮಾಡ್ಬೋದು. ಇವತ್ತಿನ ವಿಡಿಯೋದಲ್ಲಿ ನಾನು ನಿಮಗೆ ಅದೇ ರೀತಿಯಾಗಿ ತೋರಿಸ್ತಾ ಇದ್ದೀನಿ. ಪ್ಲೇನ್ ಬ್ಲೌಸ್ ಮೇಲೆ ರೌಂಡ್ ಶೇಪು ನೆಕ್ ಕೊಟ್ಕೊಂಡು ಅದಕ್ಕೆ ಯಾವ ರೀತಿಯಾಗಿ ಎಂಬ್ರಾಯ್ಡ್ರಿ ವರ್ಕ್ ಮಾಡಬೇಕು, ಹಾಗೆ ಯಾವ ಫ್ಲವರ್ ಹಾಕಿ ಎಂಬ್ರಾಯ್ಡ್ರಿ ವರ್ಕ್ ಮಾಡಬೇಕು ಅನ್ನೋದನ್ನ ನಾನು ತೋರಿಸ್ತಾ ಇದ್ದೀನಿ. ಇದು ಕೇವಲ ಸ್ಕೆಚ್ ಮಾತ್ರ, ರಫ್ ಆಗಿ ಎಂಬ್ರಾಯ್ಡ್ರಿ ವರ್ಕ್ ಮಾಡಿ ತೋರಿಸ್ತಾ ಇದ್ದೀನಿ. ಯಾಕೆ ಅಂದರೆ, ನೀವು ನಿಮ್ಮ ಬ್ಲೌಸಿಗೆ ಹೊರಗಡೆ ವರ್ಕ್ ಹಾಕೋದಕ್ಕೆ ಇಷ್ಟ ಇಲ್ಲ ಅಂತ ಆದರೆ ಮನೆಯಲ್ಲೇ ನಾರ್ಮಲ್ ಮಷೀನಲ್ಲಿ ಯಾವ ರೀತಿಯಾಗಿ ವರ್ಕ್ ಮಾಡ್ಕೊಳ್ಳಿ ಅನ್ನೋದನ್ನು ಇವತ್ತಿನ ವಿಡಿಯೋದಲ್ಲಿ ನಾನು ನಿಮಗೆ ತೋರಿಸ್ಕೊಡ್ತಾ ಇದ್ದೀನಿ. ಈಗ ಪ್ಲೇನ್ ಬ್ಲೌಸ್ ಪೀಸ್ ಮೇಲೆ ನೆಕ್ ಯಾವ ರೀತಿಯಾಗಿ ಶೇಪ್ ಹಾಕ್ತೀನಿ ಅನ್ನೋದನ್ನ ನೋಡಿ ಒಂದು ಸಾರಿ. ಇದಕ್ಕೆ ನಾನು ರೌಂಡಾಗಿ ಒಂದು ನೆಕ್ ಶೇಪ್ ಕೊಟ್ಕೋತೀನಿ. ನಿಮ್ಗೆ ಯಾವ ಶೇಪ್ ಇಷ್ಟ, ನೆಕ್ಕಿಗೆ ಯಾವ ಶೇಪ್ ಕೊಟ್ಕೋಬೇಕು ಅನ್ನೋದು ಇಷ್ಟ, ಚೌಕಾದರೂ ಕೊಟ್ಕೊಳ್ಳಿ, ಮತ್ತು ವಿ ನೆಕ್ ಆದರೂ ಕೊಟ್ಕೊಳ್ಳಿ. ಒಟ್ಟಿನಲ್ಲಿ ನೀವು ನೆಕ್ ಶೇಪ್ ಕೊಟ್ಕೊಂಡ್ಮೇಲೆ ಯಾವ ಸೈಡಲ್ಲಿ ಎಂಬ್ರಾಯ್ಡ್ರಿ ವರ್ಕ್ ಮಾಡೋದಕ್ಕೆ ಡಿಸೈನ್ ಮಾಡ್ಕೋಬೇಕು ಅನ್ನೋದನ್ನ ನಾನು ಹೇಳ್ತಾ ಇದ್ದೀನಿ. ಈಗ ನಾನು ರೌಂಡ್ ನೆಕ್ ತೊಗೊಂಡಾದ್ಮೇಲೆ ಈ ಎಡಗಡೆ ಸೈಡ್ ಏನು ಬರುತ್ತೆ, ನಮಗೆ ಪಲ್ಲು ಬರುತ್ತೆ. ಈ ಎಡಗಡೆ ವರ್ಕು ಯಾರೂ ನೋಡಲ್ಲ, ಪಲ್ಲು ಬರೋದ್ರಿಂದ ಎಡಗಡೆ ನಾವು ಯಾವುದೇ ವರ್ಕ್ ಮಾಡಿಕೊಂಡ್ರೂ ಪಲ್ಲು ಬರುತ್ತೆ. ಅದಕ್ಕೋಸ್ಕರ ನಾವು ಅದನ್ನು ಎಂಬ್ರಾಯ್ಡ್ರಿ ವರ್ಕ್ ಮಾಡಿಕೊಂಡ್ರೂ ಯಾರಿಗೂ ಕಾಣಲ್ಲ. ಪ್ಲೇನ್ ಬ್ಲೌಸ್ ಮೇಲೆ ರೈಟ್ ಸೈಡಲ್ಲಿ ವರ್ಕ್ ಕಾಣಬೇಕು ಅಂತಾದರೆ ನಾವು ರೈಟ್ ಸೈಡಲ್ಲಿ ಮಾತ್ರ ವರ್ಕ್ನ ಮಾಡೋಕ್ಕೆ ಸ್ಕೆಚ್ ಮಾಡ್ಕೋಬೇಕು. ಎಡಗಡೆ ಸೈಡು ಯಾರೂ ಕಾಣಲ್ಲ, ನಾವು ವರ್ಕ್ ಮಾಡಿಕೊಂಡ್ರೂ ಕಾಣಲ್ಲ. ಅದಕ್ಕಾಗಿ ರೈಟ್ ಸೈಡಲ್ಲೇ ಜಾಸ್ತಿ ಕಾಣೋದ್ರಿಂದ ರೈಟ್ ಸೈಡಲ್ಲೇ ನೀವೇನು ಮಾಡಬೇಕು, ವರ್ಕ್ನ ಮಾಡಬೇಕು. ಇಲ್ಲೇ ಡಿಸೈನ್ ಹಾಕಿ ವರ್ಕ್ನ ಮಾಡಬೇಕು. ನಾನು ಯಾವ ರೀತಿಯಾಗಿ ಡಿಸೈನ್ ಹಾಕ್ತೀನಿ ಅನ್ನೋದನ್ನ ನೋಡ್ಕೊಳ್ಳಿ ಒಂದು ಸಾರಿ. ಈಗ ಈ ಕಡೆ ಎಡಗಡೆ ಸೈಡ್ ಹಾಕೋದು ಡಿಸೈನ್ ಬೇಡ, ಬಲಗಡೆ ಸೈಡು ಡಿಸೈನ್ ಹಾಕಿ ಇದಕ್ಕೆ ಎಂಬ್ರಾಯ್ಡ್ರಿ ವರ್ಕು ಮಾಡಿ ತೋರಿಸ್ತೀನಿ. ನಿಮ್ಗೆ ಯಾವುದು ಡಿಸೈನ್ ಬರುತ್ತೋ ಆ ಡಿಸೈನ್ ನೀವು ಸ್ಕೆಚ್ ಮಾಡಿ ಎಂಬ್ರಾಯ್ಡ್ರಿ ವರ್ಕ್ನ ಪ್ರಾಕ್ಟೀಸ್ ಮಾಡ್ಕೊಳ್ಳಿ. ನನಗೆ ಯಾವ ಡಿಸೈನ್ ಬರುತ್ತೋ ಅದನ್ನು ನಾನು ಸಿಂಪಲ್ಲಾಗಿ ಸ್ಕೆಚ್ ಮಾಡಿ ಎಂಬ್ರಾಯ್ಡ್ರಿ ವರ್ಕ್ನ ಮಾಡಿ ತೋರಿಸ್ತೀನಿ ನೋಡಿ. ತುಂಬ ಅಂದರೆ ತುಂಬಾ ನೀಟಾಗಿ ಬರುತ್ತೆ. ಹ್ಯಾಂಡ್ ಮೂಮೆಂಟು, ಫ್ರೇಮ್ ಮೂಮೆಂಟು ತುಂಬಾ ಮುಖ್ಯ ಅಂತ ನಾನು ಪ್ರತಿಯೊಂದು ವಿಡಿಯೋದಲ್ಲಿ ನಿಮಗೆ ಹೇಳ್ತಾ ಇರ್ತೀನಿ. ನೀವು ಕಲೀರಿ, ಸುಮ್ಮನೆ ನನ್ನ ವಿಡಿಯೋ ನೋಡಿ ಈ ರೀತಿ ಎಂಬ್ರಾಯ್ಡ್ರಿ ವರ್ಕು ನಾರ್ಮಲ್ ಮಷೀನಲ್ಲಿ ಬರುತ್ತೆ ಅಂತ ನೋಡ್ಕೊಂಡು ಸುಮ್ಮನೆ ಆಗೋಕ್ಕೆ ಹೋಗಬೇಡಿ ಯಾರು. ನಾನು ಯಾವ ರೀತಿಯಾಗಿ ವರ್ಕ್ ಮಾಡ್ತೀನಿ ನೀವು ಕೂಡ ಅದೇ ರೀತಿಯಾಗಿ ಪ್ರಾಕ್ಟೀಸ್ ಮಾಡಿ, ತುಂಬಾ ನೀಟಾಗಿ ಬರುತ್ತೆ.
ಈಗ ನಾನು ಸಿಂಪಲ್ಲಾಗಿ ಒಂದೇ ಒಂದು ಸ್ಕ್ಯಾಲಪ್ ಶೇಪು ಕೊಟ್ಕೊಂಡಿದ್ದೀನಿ. ಇದಕ್ಕೆ ನಾನು ಯಾವ ಡಿಸೈನ್ ಹಾಕ್ತೀನಿ ಅನ್ನೋದನ್ನ ನೋಡಿ ಒಂದು ಸರಿ. ಚಿಕ್ಕದಾಗಿರೋ ಮಗ್ಗಿ ಶೇಪು ಕೊಟ್ಕೋಬೇಕು ನೋಡಿ. ಇದಕ್ಕೆ ನಾನು ಸುಮ್ಮನೆ ಸಿಂಪಲ್ಲಾಗಿ ಮಗ್ಗಿ ಶೇಪ್ ಕೊಡ್ತಾಯಿದ್ದೀನಿ. ನಿಮಗೆ ಯಾವ ಡಿಸೈನ್ ಬರುತ್ತೋ ನೀವು ಆ ಡಿಸೈನ್ನ ಕೊಟ್ಕೊಳ್ಳಿ. ತುಂಬ ಅಂದರೆ ತುಂಬಾ ನೀಟಾಗಿ ಚೆನ್ನಾಗಿ ಬರುತ್ತೆ. ಆದರೂ ರೈಟ್ ಸೈಡಲ್ಲಿ ನಾರ್ಮಲ್ ಮಷಿನಲ್ಲಿ ಈ ರೀತಿ ಎಂಬ್ರಾಯ್ಡ್ರಿ ವರ್ಕು ಮಾಡಿ ತೋರಿಸ್ತಾ ಇದ್ದೀನಿ. ನಿಮ್ಗೇನಾದರೂ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ. ಹಾಗೆ ನಿಮ್ಗೇನು ಅನ್ನಿಸ್ತು ಅಂತಂದ್ರೆ ನನಗೆ ಕಮೆಂಟ್ ಮೂಲಕ ತಿಳಿಸಿ. ಈಗ ನಾನು ರೈಟ್ ಸೈಡಲ್ಲಿ ಒಂದು ಫ್ಲವರ್ನ ಹಾಕಿದ್ದೀನಿ. ಇದಕ್ಕೆ ಇಷ್ಟೇ ಸಾಕು ಅಂದರೆ ಇಷ್ಟೇ ಬಿಡಿ. ಇನ್ನೂ ಇದಕ್ಕೆ ಏನಾದರೂ ನಮಗೆ ಎಕ್ಸ್ಟ್ರಾ ಡಿಸೈನ್ ಬೇಕು ಅಂತಾದರೆ ಎಕ್ಸ್ಟ್ರಾ ಡಿಸೈನ್ ಮಾಡ್ಕೋಬೋದು. ನಾನಿಲ್ಲಿ ಒಂದು ಸ್ಕ್ಯಾಲಪ್ ಶೇಪ್ ಕೊಟ್ಕೊತೀನಿ ನೋಡಿ. ಸ್ಕ್ಯಾಲಪ್ ಶೇಪ್ ಕೊಟ್ಕೊಂಡಾದಮೇಲೆ ವರ್ಕ್ ಯಾವ ರೀತಿಯಾಗಿ ಬರುತ್ತೆ ಅಂತ ತೋರಿಸ್ತೀನಿ ನಿಮಗೆ. ತುಂಬ ಅಂದರೆ ತುಂಬಾ ಈಸಿಯಾಗಿ ನಿಧಾನವಾಗಿ ಹೇಳಿಕೊಡ್ತಾಯಿದ್ದೀನಿ ನಾನು ನಿಮಗೆ. ನೀವು ಕೂಡ ಇದೇ ರೀತಿಯಾಗಿ ಟ್ರೈ ಮಾಡಿ. ತುಂಬಾ ಚೆನ್ನಾಗಿ ನೀಟಾಗಿ ಕಾಣುತ್ತೆ ನೋಡಿ. ಸಾಕು, ಸಿಂಪಲ್ಲಾಗಿ ಇಷ್ಟೇ ವರ್ಕು. ತುಂಬಾ ನೀಟಾಗಿ ಕಾಣುತ್ತೆ. ಒಂದೇ ಸೈಡು ತುಂಬ ಚೆನ್ನಾಗಿ ಕಾಣುತ್ತೆ ಈ ಡಿಸೈನು. ಈಗ ಇದಕ್ಕೆ ನಾನು ಯಾವ ರೀತಿಯಾಗಿ ಸಿಲ್ಕ್ ದಾರ ತೊಗೊಂಡಿದ್ದೀನಿ ಎಂಬ್ರಾಯ್ಡ್ರಿ ವರ್ಕ್ ಮಾಡೋದಕ್ಕೆ ಅಂತ ತೋರಿಸ್ತೀನಿ. ನಾನಿಲ್ಲಿ ರಫ್ ಸ್ಕೆಚ್ ಮಾಡಿ ಎಂಬ್ರಾಯ್ಡ್ರಿ ವರ್ಕ್ನ ರಫಾಗಿ ತೋರಿಸ್ತಾ ಇದ್ದೀನಿ. ಆದರೆ ನೀವೇನು ಮಾಡಬೇಕು ಅಂದರೆ ನಿಮಗೆ ಈ ಬ್ಲೌಸ್ ಪೀಸ್ ಇರುತ್ತಲ್ವ, ಸ್ಯಾರಿ ಯಾವ ಕಲರ್ ಇರುತ್ತೆ ಆ ಕಲರು ಸಿಲ್ಕ್ ದಾರ ತಂದು ಎಂಬ್ರಾಯ್ಡ್ರಿ ವರ್ಕ್ನ ಮಾಡ್ಕೊಳ್ಳಿ. ನಾನಿಲ್ಲಿ ಈ ಗ್ರೀನ್ ಕಲರು ಬ್ಲೌಸ್ ಪೀಸ್ ಇರೋದಕ್ಕೆ ನಾನು ಯೆಲ್ಲೋ ಕಲರು ಮತ್ತು ಪ್ಯಾರೆಟ್ ಗ್ರೀನ್ ಕಲರು ರೇಷ್ಮೆ ದಾರ ತೊಗೊಂಡಿದ್ದೀನಿ. ನೀವು ಚೆನ್ನಾಗಿರೋ ಬ್ಲೌಸ್ ಪೀಸ್ ಮೇಲೆ ವರ್ಕ್ ಮಾಡ್ತೀನಿ ಅನ್ನೋದಾದರೆ ಸ್ಯಾರಿಗೆ ಯಾವ ಕಲರ್ ಇರುತ್ತೆ ನೋಡಿ ಆ ಕಲರ್ನ ಸಿಲ್ಕ್ ದಾರ ತೊಗೊಂಡು ಎಂಬ್ರಾಯ್ಡ್ರಿ ವರ್ಕ್ನ ಮಾಡೋಕ್ಕೆ ಸ್ಟಾರ್ಟ್ ಮಾಡಿ. ಈಗ ನಾನು ಇದಕ್ಕೆ ವರ್ಕ್ ಯಾವ ರೀತಿಯಾಗಿ ಬರುತ್ತೆ ಅಂತ ತೋರಿಸ್ತೀನಿ ನೋಡಿ. ನಾನಿಲ್ಲಿ 2 ಕಲರ್ ದಾರ ತೊಗೊಂಡಿದ್ದೀನಿ. ಒಂದು ಪ್ಯಾರೆಟ್ ಗ್ರೀನು, ಇನ್ನೊಂದು ಯೆಲ್ಲೋ ಕಲರ್ ತೊಗೊಂಡಿದ್ದೀನಿ. ಈ 2 ಕಲರ್ಗೆ ನಾನು ಈ 2 ಕಲರ್ನ ಪ್ಯಾರೆಟ್ ಗ್ರೀನು ಮತ್ತು ಯೆಲ್ಲೋ ಕಲರು ಎರಡು ನಾನು ಬಾಬಿನಲ್ಲಿ ಕಾಟನ್ ದಾರ ಅಂದರೆ ಬ್ಲೌಸ್ ಹೊಲಿತೀವಲ್ವ ಆ ದಾರನ ಈ ಬಾಬಿನಲ್ಲಿ ತುಂಬ್ಕೋಬೇಕು. ಪ್ರತಿಯೊಂದು ಸಾರಿ ಹೇಳ್ತಿದ್ದೀನಿ ಆದರೆ ಗೊತ್ತಾಗ್ತಿಲ್ಲ ಕೆಲವೊಬ್ಬರಿಗೆ. ನಾನು ಬ್ಲೌಸ್ ಹೊಲಿಯೋ ದಾರನ ಬಾಬಿನಲ್ಲಿ ತುಂಬ್ಕೋತೀನಿ. ಹಾಗೆ ಸಿಲ್ಕ್ ದಾರ, ಇದು ರೇಷ್ಮೆ ದಾರ ಅಂತ ಹೇಳ್ತಾರೆ. ಎಂಬ್ರಾಯ್ಡ್ರಿ ವರ್ಕ್ ಮಾಡೋದಕ್ಕೆ ಮೇನಾಗಿ ಬೇಕಾಗಿರೋದೇ ಈ ಸಿಲ್ಕ್ ದಾರ ಅಂದರೆ ರೇಷ್ಮೆ ದಾರ ಅಂತ ಹೇಳ್ತೀವಿ. ನಾರ್ಮಲ್ ಮೆಷಿನಲ್ಲಿ ನಾವು ಬ್ಲೌಸ್ ಹೊಲಿತೀವಲ್ವ ಆ ದಾರನೇ ನಾನು ಎಂಬ್ರಾಯ್ಡ್ರಿ ವರ್ಕ್ ಮಾಡೋದಕ್ಕೆ ಕೆಳಗಡೆ ಬಾಬಿನಲ್ಲಿ ಯೂಸ್ ಮಾಡ್ತಾ ಇರೋದು. ಪ್ರತಿಯೊಂದು ವೀಡಿಯೋದಲ್ಲಿ ನಾನು ಹೇಳ್ತಾ ಬಂದಿದ್ದೀನಿ, ಸ್ವಲ್ಪ ಅರ್ಥ ಮಾಡ್ಕೊಳ್ಳಿ. ಇದನ್ನೇ ನಾನು ಬಳಸೋದು. ಇದು ಸಿಲ್ಕ್ ದಾರ ಮೇಲ್ಗಡೆ ವರ್ಕ್ ಮಾಡೋದಕ್ಕೆ, ಕೆಳಗಡೆ ಬಾಬಿನಲ್ಲಿ ಕಾಟನ್ ದಾರನ ತೊಗೊಂಡಿದ್ದೀನಿ. ಈಗ ವರ್ಕ್ ಯಾವ ರೀತಿಯಾಗಿ ಬರುತ್ತೆ, ಯಾವ ದಾರನ ಎಲ್ಲಿ ಹಾಕ್ತೀನಿ, ಯಾವ ಡಿಸೈನ್ಗೆ ಹಾಕ್ತೀನಿ ಅಂತ ತೋರಿಸ್ತೀನಿ ನೋಡಿ. ಫಸ್ಟ್ ನಾನಿಲ್ಲಿ ರೌಂಡ್ ನೆಕ್ ಫಿಲ್ ಮಾಡೋದಕ್ಕೆ ಪ್ಯಾರೆಟ್ ಗ್ರೀನು ಸಿಲ್ಕ್ ದಾರ ಹಾಕ್ಕೋತಾ ಇದ್ದೀನಿ. ಹಾಕ್ಕೊಂಡು ಈ ನೆಕ್ಕನ್ನ ಫಿಲ್ ಮಾಡ್ತಾ ಬರ್ತೀನಿ, ಎಂಬ್ರಾಯ್ಡ್ರಿ ವರ್ಕ್ ಮಾಡ್ತಾ ಬರ್ತೀನಿ. ಈಗ ಯಾವ ರೀತಿಯಾಗಿ ಎಂಬ್ರಾಯ್ಡ್ರಿ ವರ್ಕ್ ಬರುತ್ತೆ ಅಂತ ನೋಡ್ಕೊಳ್ಳಿ ನೋಡಿ. ಹೊರಗಡೆ ಹೋಗಿ ಅವ್ರ ಹತ್ರ ಸುಮ್ಮನೆ ಕೂತ್ಕೊಂಡು ಮಾತಾಡೋದ್ರಿಂದ ಏನೂ ಬರಲ್ಲ. ಮನೇಲೇ ಇದ್ಕೊಂಡು ನಾವೇನಾದರೂ ಸಾಧನೆ ಮಾಡಬೇಕು ಅಂತಂದು ತಲೆಯಲ್ಲಿದ್ದರೆ ನೀವು ಕೂಡ ಇದೇ ರೀತಿಯಾಗಿ ಎಂಬ್ರಾಯ್ಡ್ರಿ ವರ್ಕ್ನ ಟ್ರೈ ಮಾಡಿ ನೋಡಿ. ತುಂಬಾ ನೀಟಾಗಿ ಬರುತ್ತೆ. ಹಾಗೆ ನಾನು ನಾರ್ಮಲ್ ಮಷಿನಲ್ಲಿ ಬ್ಲೌಸ್ ಕೂಡ ಹೊಲಿತಿರ್ತೀನಿ. ಬ್ಲೌಸ್ ಹೊಲಿಯೋದಲ್ಲದೆ ಮತ್ತು ಪಿಕೋ ಮಷಿನ್ ಕೂಡ ಸಪ್ರೇಟಾಗಿದೆ, ಅದರಲ್ಲಿ ಫಾಲು ಅದೆಲ್ಲ ಹಾಕ್ತಾ ಇರ್ತೀನಿ. ನಾರ್ಮಲ್ ಮಷಿನ್ನಲ್ಲೇ ಇಷ್ಟೆಲ್ಲ ಎಂಬ್ರಾಯ್ಡ್ರಿ ವರ್ಕ್ನ ಪ್ರಾಕ್ಟೀಸ್ ಮಾಡ್ತಾ ಇರ್ತೀನಿ. ಹಾಗೆ ಪ್ರಾಕ್ಟೀಸ್ ಮಾಡಿದ್ಮೇಲೆ ಅದು ನನಗೆ ನೀಟಾಗಿ ಅನ್ನಿಸ್ತು, ಚೆನ್ನಾಗಿ ಅನ್ನಿಸ್ತು ಅಂತಾದರೆ ನಿಮಗೆ ವಿಡಿಯೋ ಮೂಲಕ ಅಪ್ಲೋಡ್ ಮಾಡ್ತಾ ಇರ್ತೀನಿ ನಾನು. ನನಗೆ ಎಂಬ್ರಾಯ್ಡ್ರಿ ವರ್ಕು ಮಾಡೋದಕ್ಕೆ ತುಂಬ ಅಂದರೆ ತುಂಬಾ ಇಷ್ಟ. ಬ್ಲೌಸ್ ಹೊಲಿಯೋದು ಮತ್ತು ಎಂಬ್ರಾಯ್ಡ್ರಿ ವರ್ಕ್ ಹಾಕೋದು ಈ ಥರ ಎಲ್ಲ ನಾನು ಸುಮ್ಮನೆ ಖಾಲಿ ಕೂಡಲ್ಲ, ಯಾವಾಗಲೂ ಯಾವುದೋ ಒಂದು ಮಾಡ್ತಾನೇ ಇರ್ತೀನಿ. ನನಗೆ ತುಂಬ ಅಂದರೆ ತುಂಬಾ ಇಷ್ಟ ಈ ಮಷಿನ್ ವರ್ಕು ಮತ್ತು ಬ್ಲೌಸ್ ಹೊಲಿಯೋದು ಇಷ್ಟ. ಅದಕ್ಕೋಸ್ಕರ ನಾನು ಹೊಸ ಡಿಸೈನ್ನ ನಾನು ಪ್ರಾಕ್ಟೀಸ್ ಮಾಡ್ತಾ ಇರ್ತೀನಿ. ನಾನು ಪ್ರಾಕ್ಟೀಸ್ ಮಾಡಿದ ಮೇಲೆ ಚೆನ್ನಾಗಿ ಬಂತು ಆದರೆ ನಿಮಗೆ ವೀಡಿಯೋನ ಮಾಡಿ ಅಪ್ಲೋಡ್ ಮಾಡ್ತಾ ಇರ್ತೀನಿ. ಹಾಗೆ ನಾನು ಕಲಿಯೋದಲ್ಲದೆ ನೀವು ಕೂಡ ಕಲೀಲಿ ಅನ್ನೋದಕ್ಕೋಸ್ಕರ
ನಾನು ಪ್ರತಿಯೊಂದು ವಿಡಿಯೋದಲ್ಲಿ ಹೇಳ್ತಾ ಬರ್ತಾ ಇರ್ತೀನಿ. ಯಾರು ಏನು ಅನ್ಕೋಬೇಡಿ, ಪದೇ ಪದೇ ಅದನ್ನೇ ಹೇಳ್ತಾರೆ ಅಂತ. ನಾವು ಕಲಿಬೇಕು ಅಂತಲೇ ತಲೆಯಲ್ಲಿ ಇಟ್ಕೋಬೇಕು. ನಾವು ಕಲಿಬಾರ್ದು, ಏನು ನಮ್ಮಿಂದ ಏನಾಗುತ್ತೆ ಅಂತ ಅಂದ್ಕೊಂಡ್ರೆ ಏನೂ ಆಗಲ್ಲ. ಅದಕ್ಕೋಸ್ಕರ ಪ್ರತಿಯೊಂದು ವಿಡಿಯೋದಲ್ಲಿ ನಿಮಗೆ ನಾನು ಹೇಳ್ತಾ ಬರ್ತಾ ಇದ್ದೀನಿ. ನೀವು ಕೂಡ ಕಲೀರಿ. ತುಂಬ ಅಂದರೆ ತುಂಬಾ ನೀಟಾಗಿ ಬಂದಿದೆ. ಈಗ ರೌಂಡ್ ನೆಕ್ ಯಾವ ರೀತಿಯಾಗಿ ಬಂದಿದೆ ನೋಡಿ. ಈಗ ನೋಡಿ, ರೌಂಡು ನೆಕ್ ಡಿಸೈನು ನೀಟಾಗಿ ಕ್ಲಿಯರಾಗಿ ಬಂದಿದೆ. ನಿಮಗೆ ತೋರಿಸ್ತಿದ್ದೀನಿ ಯಾವ ರೀತಿಯಾಗಿ ಬಂದಿದೆ ಅಂತ. ತುಂಬ ಅಂದರೆ ತುಂಬಾ ನೀಟಾಗಿ ಚೆನ್ನಾಗಿ ಬಂದಿದೆ. ಹಿಂದಕ್ಕೆ ಮುಂದಕ್ಕೆ ಸ್ವಲ್ಪ ಫಿಲ್ ಮಾಡ್ತಾ ಬಂದರೆ ನೀಟಾಗಿ ಬರುತ್ತೆ. ಎಂಬ್ರಾಯ್ಡ್ರಿ ವರ್ಕು ನಾನು ತೋರಿಸ್ತಾ ಇದ್ದೀನಿ ನೋಡಿ. ಕೆಲವೊಬ್ಬರಿಗೆ ನೀಟಾಗಿ ಬರುತ್ತೆ ಇಲ್ವಾ ಅಂತ ತುಂಬ ಅಂದರೆ ತುಂಬಾ ಕನ್ಫ್ಯೂಸ್ ಆಗಿದೆ. ಯಾಕೆ ಅಂದರೆ ನಾನು ನಾರ್ಮಲ್ ಮಷೀನಲ್ಲೇ ನಿಮಗೆ ಎಂಬ್ರಾಯ್ಡ್ರಿ ವರ್ಕನ್ನ ಮಾಡಿ ತೋರಿಸ್ತಾ ಇದ್ದೀನಿ. ತುಂಬ ಅಂದರೆ ತುಂಬಾ ನೀಟಾಗಿ ಚೆನ್ನಾಗಿ ಬರುತ್ತೆ. ಯಾವುದೇ ಎರಡು ಮಾತಿಲ್ಲ ಅದರಲ್ಲಿ. ನೀವು ಕೂಡ ಟ್ರೈ ಮಾಡಿ. ನಾನು ಪದೇ ಪದೇ ಹೇಳ್ತಾ ಇರೋದು ಅದೇ, ಟ್ರೈ ಮಾಡದೇ ಇದ್ದರೆ ಯಾವುದೂ ಬರಲ್ಲ. ನೀಟಾಗಿ ಬರುತ್ತಾ, ಹಂಗೆ ಬರುತ್ತೆ, ಹಿಂಗೆ ಬರುತ್ತೆ ಅನ್ನೋದಕ್ಕಿಂತ ಒಂದ್ಸರಿ ನೀವು ನಾರ್ಮಲ್ ಮಷೀನಲ್ಲಿ ಈ ಎಂಬ್ರಾಯ್ಡ್ರಿ ಪ್ಲೇಟ್ ಇದ್ದರೆ ಮಾತ್ರ ಬಿಡೋಕ್ಕೆ ಹೋಗಬೇಡಿ. ಖಂಡಿತವಾಗಿ ಟ್ರೈ ಮಾಡಿದ ಮೇಲೆ ನನಗೆ ಕಮೆಂಟ್ ಮೂಲಕ ತಿಳಿಸಿ ಹೇಗೆ ಬಂದಿದೆ ಹೇಗಿಲ್ಲ ಅಂತಂದು. ನಿಮಗೆ ಗೊತ್ತಾಗಲಿ ಅನ್ನೋದಕ್ಕೋಸ್ಕರ ಪದೇ ಪದೇ ನಾನು ಹೊಸ ವೀಡಿಯೋನ ನಿಮಗೆ ಅಪ್ಲೋಡ್ ಮಾಡ್ತಾ ಇರ್ತೀನಿ. ಯಾಕೆಂದರೆ ನನಗೂ ಈ ರೀತಿಯಾಗಿ ವರ್ಕ್ ಮಾಡೋದಕ್ಕೆ ಇಷ್ಟ. ನಾನು ವರ್ಕ್ ಮಾಡಿರೋದೆಲ್ಲ ಚೆನ್ನಾಗಿ ಬಂದರೆ ಮಾತ್ರ ನಿಮಗೆ ನಾನು ವರ್ಕ್ ಮಾಡಿ ತೋರಿಸ್ತೀನಿ. ತುಂಬ ಅಂದರೆ ತುಂಬಾ ನೀಟಾಗಿ ಬರುತ್ತೆ. ನೆಕ್ಸ್ಟ್ ನಾನು ಏನು ಮಾಡ್ತೀನಿ ಅಂತಂದರೆ, ಯೆಲ್ಲೋ ಕಲರು ಸಿಲ್ಕ್ ಥ್ರೆಡ್ ಐತಲ್ಲ, ಅದರಿಂದ ನಾನು ಈ ಫ್ಲವರ್ನ ಫಿಲ್ ಮಾಡ್ತಾ ಬರ್ತೀನಿ. ನೋಡ್ಕೊಳ್ಳಿ. ಈಗ ನಾನು ರಫ್ ಎಂಬ್ರಾಯ್ಡ್ರಿ ವರ್ಕ್ ಆಗಿರೋದ್ರಿಂದ 2 ಕಲರ್ ದಾರನ ತೊಗೊಂಡಿದ್ದೀನಿ. ಅಕಸ್ಮಾತಾಗಿ ನೀವೇನಾದರೂ ಸ್ಯಾರಿಲಿ ಬಂದಿರೋ ಬ್ಲೌಸ್ ಏನಾದರೂ ಪ್ಲೇನ್ ಇತ್ತು ಅಂತಾದರೆ, ಸ್ಯಾರಿ ಕಲರ್ ಇರುತ್ತಲ್ವ ಅದೊಂದು ಕಲರು ಮತ್ತು ಬ್ಲೌಸ್ ಕಲರು ಯಾವುದಿರುತ್ತೆ ಅದನ್ನು ಸಿಲ್ಕ್ ದಾರ ತೊಗೊಂಡು 2 ಕಲರ್ ದಾರದಿಂದ ನೀವು ಈ ರೀತಿಯಾಗಿ ಫಿಲ್ ಮಾಡ್ಬೋದು. ನಾನು ಅದಕ್ಕೆ 2 ಕಲರ್ ದಾರದಿಂದ ನಿಮಗೆ ತೋರಿಸಿದ್ದೀನಿ, ಕನ್ಫ್ಯೂಸ್ ಆಗಬಾರ್ದು ಅಂತ. ಬೇಕಾದರೆ ನೀವು 1 ಕಲರ್ ದಾರ ಸಾಕು ಅನ್ನೋದಾದರೆ, ಸ್ಯಾರಿ ಕಲರ್ ಒಂದೇ ಇರುತ್ತಲ್ವ ಆ ಕಲರು ಸಿಲ್ಕ್ ದಾರದಿಂದ ನೀವು ಎಂಬ್ರಾಯ್ಡ್ರಿ ವರ್ಕು ಮಾಡ್ಬೋದು. ನಾನಿಲ್ಲಿ ಕೆಲವೊಬ್ಬರಿಗೆ 2 ಕಲರು ಒಂದು ಕಲರ್ ಸ್ಯಾರಿ ಇರುತ್ತೆ, 1 ಕಲರ್ ಬ್ಲೌಸ್ ಇರುತ್ತಲ್ವ, ಅದಕ್ಕೆ ಗೊತ್ತಾಗಲಿ ಅನ್ನೋದಕ್ಕೋಸ್ಕರ ನಾನೇನು ಮಾಡಿದ್ದೀನಿ, 2 ಕಲರ್ ದಾರ ತೊಗೊಂಡು ಸಿಲ್ಕ್ ದಾರ ತೊಗೊಂಡು ಎಂಬ್ರಾಯ್ಡ್ರಿ ವರ್ಕ್ ಮಾಡಿ ತೋರಿಸ್ತಾ ಇದ್ದೀನಿ. ನೀವು ಕೂಡ ಇದೇ ರೀತಿಯಾಗಿ ಪ್ರಾಕ್ಟೀಸ್ ಮಾಡ್ಕೊಳ್ಳಿ. ನಿಮ್ಗೆ ಯಾವ ಡಿಸೈನ್ ಬರುತ್ತೆ ಆ ಡಿಸೈನಿಂದ ಪ್ರಾಕ್ಟೀಸ್ ಮಾಡ್ಕೊಳ್ಳಿ. ನಾನು ತೋರಿಸಿದ್ದೀನಿ ಅನ್ನೋದಕ್ಕೋಸ್ಕರ ನಾನು ಹಾಕಿರೋ ಡಿಸೈನ್ನೇ ಪ್ರಾಕ್ಟೀಸ್ ಮಾಡೋಕ್ಕೆ ಹೋಗಬೇಡಿ. ನಾನು ಯಾವ ರೀತಿಯಾಗಿ ವರ್ಕ್ ಮಾಡ್ತಾಯಿದ್ದೀನಿ, ಯಾವ ರೀತಿಯಾಗಿ ಇಲ್ಲ ಅಂತೇಳಿ, ಫ್ರೇಮ್ ಮೂಮೆಂಟ್ ಯಾವ ರೀತಿಯಾಗಿ ಮಾಡ್ತಾಯಿದ್ದೀನಿ ಅಂತ ಸ್ವಲ್ಪ ಅವಾಗವಾಗ ಸ್ವಲ್ಪ ಕಣ್ಣಾಡಿಸ್ತಾ ಇರಬೇಕು ನೋಡಿ ನೀವು. ಆವಾಗ ಮಾತ್ರ ನಿಮಗೆ ನಾನು ಯಾವ ರೀತಿಯಾಗಿ ಎಂಬ್ರಾಯ್ಡ್ರಿ ವರ್ಕ್ ಮಾಡ್ತಾಯಿದ್ದೀನಿ ಅಂತ ಗೊತ್ತಾಗೋದು. ತುಂಬ ಅಂದರೆ ತುಂಬಾ ನೀಟಾಗಿ ಬರುತ್ತೆ. ಫ್ರೇಮ್ ಮೂಮೆಂಟು, ಹ್ಯಾಂಡ್ ಮೂಮೆಂಟ್ ಎರಡೇ ಇದ್ದರೆ ಸಾಕು, ಜಾಸ್ತಿ ಏನು ಬೇಕಾಗಿಲ್ಲ. ಯಾವ ರೀತಿಯಾಗಿ ಫಿಲ್ ಮಾಡ್ತಾಯಿದ್ದೀನಿ ಅಂತ ನೋಡ್ಕೊಳ್ಳಿ. ಸ್ವಲ್ಪ ಮಷೀನಿಗೆ ಫ್ರೇಮು ತಟ್ಟುತ್ತೆ ಅನ್ನೋ ಕಾರಣಕ್ಕೆ ನಾನು ಈ ಕಡೆಯಿಂದ ಆ ಕಡೆ, ಆ ಕಡೆಯಿಂದ ಈ ಕಡೆ ಫ್ರೇಮ್ನ ತಿರುಗಿಸ್ತಾ ಇರೋದು. ಯಾಕಂದರೆ ಫ್ರೇಮು ಮಷೀನಿಗೆ ತಟ್ಟಲಾರ್ದ ಹಾಗೆ ನಾವು ಎಂಬ್ರಾಯ್ಡ್ರಿ ವರ್ಕ್ನ ಮಾಡಬೇಕು ನೋಡಿ. ಇವಾಗ ಈ ಫ್ಲವರ್ ಕೂಡ ಫಿಲ್ ಮಾಡಿದ್ದಾಗಿದೆ. ತುಂಬ ಅಂದರೆ ತುಂಬಾ ಈ ಕಲರಿಗೂ ತುಂಬಾ ಚೆನ್ನಾಗಿ ಕಾಣ್ತಾ ಇದೆ. ಆದರೆ ನಾನು ಏನು ಮಾಡಿದ್ದೀನಿ, ಈ ಗ್ರೀನ್ ಕಲರು ಪ್ಲೇನ್ ಬ್ಲೌಸ್ ಇರೋದಕ್ಕೋಸ್ಕರ ಇದಕ್ಕೆ ನಾನು ಯಾವ ಕಲರ್ ಹಾಕಬೇಕು ಅಂತ ಗೊತ್ತಾಗಲಿಲ್ಲ. ಇದಕ್ಕಿದೆ ಚೆನ್ನಾಗಿ ಕಾಣುತ್ತೆ, ಈ ಸಿಲ್ಕ್ ದಾರನೇ ಚೆನ್ನಾಗಿ ಕಾಣುತ್ತೆ ಅಂತೇಳಿ ನಾನು ಯೆಲ್ಲೋ ಕಲರ್ ಆ್ಯಂಡು ಪ್ಯಾರೆಟ್ ಗ್ರೀನ್ ಕಲರು ಸಿಲ್ಕ್ ದಾರ ತೊಗೊಂಡು ವರ್ಕ್ನ ಮಾಡಿದ್ದೀನಿ. ನೀವು ಕೂಡ ಯಾವುದಾದ್ರೂ ಈ ರೀತಿಯಾಗಿರೋದು ಬ್ಲೌಸ್ ಆಯಿತು, ಯಾವುದೇ ಬ್ಲೌಸ್ ಇದ್ದರೆ ಆಯಿತು, ನೀವು ಪ್ರಾಕ್ಟೀಸ್ ಮಾಡಬೇಕಾದ್ರೆ ಅಪೋಸಿಟ್ ಕಲರ್ ಇರೋದನ್ನೇ ಸಿಲ್ಕ್ ದಾರ ತೊಗೊಂಡು ಪ್ರಾಕ್ಟೀಸ್ ಮಾಡ್ಕೊಳ್ಳಿ. ತುಂಬ ಅಂದರೆ ತುಂಬಾ ನೀಟಾಗಿ ಚೆನ್ನಾಗಿ ಬರುತ್ತೆ ನೋಡಿ. ನಾನು ಬ್ಯಾಕ್ ನೆಕ್ಕಿಗೆ ಪ್ಲೇನ್ ಇರೋದಕ್ಕೋಸ್ಕರ ವರ್ಕ್ ಹಾಕ್ಸೋಕೆ ಇಷ್ಟ ಇಲ್ಲ ಅಂದರೆ ನೀವೇನು ಮಾಡಬೇಕು ಅಂತಂದರೆ, ಈ ರೀತಿಯಾಗಿ ಬ್ಯಾಕ್ ನೆಕ್ಕಿಗೆ ನಾರ್ಮಲ್ ಮಷೀನಲ್ಲಿ ಎಂಬ್ರಾಯ್ಡ್ರಿ ವರ್ಕ್ ಕೊಟ್ಕೊಂಡು ತುಂಬ ಅಂದರೆ ತುಂಬಾ ನೀಟಾಗಿ ಚೆನ್ನಾಗಿ ಕಾಣುತ್ತೆ. ಒಂದೇ ಸೈಡಲ್ಲಿ ನೋಡಿ ಡಿಸೈನ್ ಎಷ್ಟು ಚೆನ್ನಾಗಿ ಕಾಣುತ್ತೆ. ಈಗ ನಾನು ಈ ಗ್ರೀನ್ ಕಲರು ಸಿಲ್ಕ್ ದಾರದಿಂದ ಮತ್ತು ಸ್ಕ್ಯಾಲಪ್ ಡಿಸೈನ್ನ ವರ್ಕ್ ಮಾಡ್ಕೋತೀನಿ ನೋಡಿ. ಯಾವ ರೀತಿಯಾಗಿ ಕಾಣುತ್ತೆ ಅಂತ ಕೊನೆಯದಾಗಿ ನಾನು ತೋರಿಸ್ತೀನಿ ನಿಮಗೆ. ಈ ನಾರ್ಮಲ್ ಮಷೀನಲ್ಲಿ ನಿಮಗೆ ಎಂಬ್ರಾಯ್ಡ್ರಿ ವರ್ಕು ಮಾಡೋದಕ್ಕೆ ಇಂಟ್ರೆಸ್ಟ್ ಇದ್ದರೆ ಮಾತ್ರ ಪ್ರಾಕ್ಟೀಸ್ ಮಾಡಿ, ಇಲ್ಲಾಂದರೆ ಫೋರ್ಸಾಗಿ ಯಾವುದೂ ಹೇಳ್ತಾ ಇಲ್ಲ. ಕೆಲವೊಬ್ಬರು ಮನೆಯಲ್ಲಿ ಮಷೀನ್ ಇದೆ ಆದರೆ ಎಂಬ್ರಾಯ್ಡ್ರಿ ಪ್ಲೇಟ್ ಇಲ್ಲ. ಅದು ಎಂಬ್ರಾಯ್ಡ್ರಿ ಪ್ಲೇಟು ಮಷಿನ್ ಶಾಪಲ್ಲಿ ಸಿಗುತ್ತೆ. ಡರ್ಬಿ ಮಷಿನ್ ಅಂಗಡಿ ಇರುತ್ತಲ್ವ ಅಲ್ಲಿ ಸಿಗುತ್ತೆ. ಅದರದ್ದನ್ನು ಒಂದು ವಿಡಿಯೋ ಮಾಡಿ ಹಾಕಿದ್ದೀನಿ. ಯಾರೆಲ್ಲ ವಿಡಿಯೋ ನೋಡಿಲ್ಲ, ನೀವು ಅದ್ರ ಬಗ್ಗೆ ಎಂಬ್ರಾಯ್ಡ್ರಿ ಪ್ಲೇಟ್ ಬಗ್ಗೆ ವಿಡಿಯೋ ನೋಡಿಲ್ಲ, ಹಿಂದಿನ ವಿಡಿಯೋ ಹೋಗಿ ನೋಡಿ. ಅದರಲ್ಲಿ ನಾನು ಡೀಟೇಲ್ ಆಗಿ ಎಂಬ್ರಾಯ್ಡ್ರಿ ವರ್ಕ್ ಯಾವ ರೀತಿಯಾಗಿ ಮಾಡಬೇಕು ನಾರ್ಮಲ್ ಮಷಿನ್ ಅಂತ ನಿಮಗೆ ಹೇಳಿದ್ದೀನಿ. ಈಗ ನೀವು ಈ
ನಾರ್ಮಲ್ ಮಷಿನಲ್ಲಿ ಎಂಬ್ರಾಯ್ಡ್ರಿ ವರ್ಕ್ ಮಾಡೋದಕ್ಕೆ ಇಷ್ಟ ಅಂತಾದರೆ ಮಾಡಿ, ಇಲ್ಲಾಂದರೆ ಬೇಡ. ಯಾಕಂದರೆ ನಾನು ಕೆಲವೊಬ್ರಿಗೆ ಇಂಟ್ರೆಸ್ಟ್ ಇರುತ್ತಲ್ವ, ಅದಕ್ಕಾಗಿ ವಿಡಿಯೋನ ಮಾಡಿ ಹಾಕ್ತಾಯಿದ್ದೀನಿ. ನೋಡಿ ಕೊನೆಯದಾಗಿ ಡಿಸೈನು ಯಾವ ರೀತಿಯಾಗಿ ಬಂದಿದೆ ಅಂತ ನೀವೇ ನೋಡ್ಕೊಳ್ಳಿ. ಪ್ಲೇನ್ ಬ್ಲೌಸ್ ಮೇಲೆ ರೈಟ್ ಸೈಡಿಗೆ ಸಿಂಪಲ್ಲಾಗಿ ಈ ರೀತಿ ಎಂಬ್ರಾಯ್ಡ್ರಿ ವರ್ಕ್ ಮಾಡಿಕೊಂಡ್ರೆ ತುಂಬ ಅಂದರೆ ತುಂಬಾ ನೀಟಾಗಿ ಚೆನ್ನಾಗಿ ಕಾಣುತ್ತೆ. ಈ ಫ್ಲವರ್ ಅಂತಲ್ಲ, ನಿಮಗೆ ಯಾವ ಫ್ಲವರ್ ಇಷ್ಟ ಆಗುತ್ತೋ ಆ ಫ್ಲವರ್ನ ನೀವು ಸ್ಕೆಚ್ ಮಾಡಿಕೊಂಡು ರೈಟ್ ಸೈಡಲ್ಲಿ ಈ ರೀತಿಯಾಗಿ ಎಂಬ್ರಾಯ್ಡ್ರಿ ವರ್ಕ್ನ ಮಾಡೋಕ್ಕೆ ಸ್ಟಾರ್ಟ್ ಮಾಡಿ. ತುಂಬಾ ನೀಟಾಗಿ ಚೆನ್ನಾಗಿ ಕಾಣುತ್ತೆ. ನಾನು ಯಾವುದೇ ಸುಳ್ಳು ಹೇಳ್ತಾ ಇಲ್ಲ. ಯಾಕಂದರೆ ಪದೇ ಪದೇ ನಾನು ಹೇಳ್ತಾ ಇರೋದೇನೆಂದರೆ, ನಾನು ಕಲಿಯೋದಲ್ಲದೆ ನೀವೂ ಕಲೀಲಿ ಅನ್ನೋದಕ್ಕೋಸ್ಕರ ನಾನು ವೀಡಿಯೋನ ಮಾಡಿ ನಿಮಗೆ ಅಪ್ಲೋಡ್ ಮಾಡ್ತಿದ್ದೀನಿ. ಕೇವಲ ನಾರ್ಮಲ್ ಮಷಿನ್ನಲ್ಲಿ ಇಷ್ಟೆಲ್ಲ ನಿಮಗೆ ಅನುಕೂಲ ಆಗೋ ರೀತಿಯಾಗಿ ನಿಧಾನವಾಗಿ ಹೇಳಿ, ಎಂಬ್ರಾಯ್ಡ್ರಿ ವರ್ಕ್ ಯಾವ ರೀತಿಯಾಗಿ ಮಾಡಬೇಕು, ದಾರಾನ ಯಾವ ರೀತಿಯಾಗಿ ಹಾಕಬೇಕು, ಯಾವ ದಾರಾನ ತೊಗೊಂಡ್ರೆ ಹೆಂಗಿರುತ್ತೆ, ಹಾಗೆ ಸ್ಕ್ರೂನ ಲೂಸ್ ಮಾಡಿಕೊಂಡ್ರೆ ದಾರ ಹೆಂಗೆ ಬರುತ್ತೆ ಅಂತಂದು ನಿಮಗೆ ಪಿನ್ ಟು ಪಿನ್ನು ಪ್ರತಿಯೊಂದು ವಿಡಿಯೋದಲ್ಲಿ ಹೇಳ್ತಾ ಬರ್ತಾಯಿದ್ದೀನಿ ನಾನು. ಯಾರೂ ಲೇಜಿ ಮಾಡೋಕ್ಕೆ ಹೋಗಬೇಡಿ. ಈ ವಿಡಿಯೋ ನೋಡಿದ ಮೇಲೆ ನೀವೂ ಕಲ್ತ್ಕೊಳ್ಳೋಕ್ಕೆ ಟ್ರೈ ಮಾಡ್ತೀರಾ ಅಂತ ಅಂದ್ಕೊಂಡಿದ್ದೀನಿ. ಇನ್ನೂ ಏನು ಹೇಳ್ಬೇಕಪ್ಪ ಅಂತಂದರೆ, ನಾನು ಪ್ರತಿಯೊಂದು ವಿಡಿಯೋದಲ್ಲಿ ನಿಮಗೆ ಏನು ಹೇಳ್ತೀನಿ ಕಲೀರಿ ಅಂತ ಹೇಳ್ತಿದ್ದೀನಿ. ಆದರೆ ರಫ್ ಸ್ಕೆಚ್ ಆಗಲಿ, ರಫ್ ಸ್ಕೆಚ್ ಬಂದಮೇಲೆ, ರಫ್ ಎಂಬ್ರಾಯ್ಡ್ರಿ ವರ್ಕು ಬಂದಮೇಲೆ ನೀವು ಚೆನ್ನಾಗಿರೋ ಬ್ಲೌಸ್ ಮೇಲೆ ವರ್ಕ್ನ ಮಾಡೋಕ್ಕೆ ಸ್ಟಾರ್ಟ್ ಮಾಡಿ ಅಂತ ಹೇಳ್ತಿರ್ತೀನಿ ನಾನು ಪ್ರತಿಯೊಂದು ವಿಡಿಯೋದಲ್ಲಿ. ಹಾಗೆ ಮಾಡಿ, ಯಾರು ಖಾಲಿ ಕೂತ್ಕೋಬೇಡಿ. ಖಾಲಿ ಕೂತ್ಕೊಂಡ್ರೆ ಏನೂ ಆಗಲ್ಲ. ಹೋಗಿರೋ ಟೈಮು ಮತ್ತೆ ಬರಲ್ಲ. ಇರೋ ಟೈಮಲ್ಲೇ ನೀವೇನಾದರೂ ಮಾಡ್ಕೊಳ್ಳಿ. ಈಗ ವರ್ಕು ಯಾವ ರೀತಿಯಾಗಿ ಬಂದಿದೆ ಅಂತ ತೋರಿಸ್ತೀನಿ ನೋಡಿ. ಮಿಡಲ್ಲು ಯೆಲ್ಲೋ ಕಲರು, ಮೇಲ್ಗಡೆ ಸಿಲ್ಕ್ ದಾರ ಪ್ಯಾರೆಟ್ ಗ್ರೀನು, ಕೆಳಗಡೆ ಪ್ಯಾರೆಟ್ ಗ್ರೀನು. ತುಂಬ ಅಂದರೆ ತುಂಬಾ ಕಾಂಬಿನೇಷನ್ ಚೆನ್ನಾಗಿದೆ. ನಾನು ನಿಮಗೆ ರಫ್ ಆಗಿ ಎಂಬ್ರಾಯ್ಡ್ರಿ ವರ್ಕು ಮಾಡಿ ತೋರಿಸಿದ್ದೀನಿ. ನೋಡಿ ಇವಾಗ ಫ್ರೇಮು ತೆಗ್ದಿದ್ದೀನಿ. ತೆಗ್ದಾದ್ಮೇಲೆ ಯಾವ ರೀತಿಯಾಗಿ ಬಂದಿದೆ ಅಂತ ನೋಡಿ ಒಂದ್ಸರಿ. ಹಿಂದ್ಗಡೆ ನಾನು ನ್ಯೂಸ್ ಪೇಪರ್ ಹಾಕಿದ್ದೆ. ಈಗ ಎಂಬ್ರಾಯ್ಡ್ರಿ ವರ್ಕು ಮುಗೀತು ಅಂತಾದರೆ ಏನು ಮಾಡಬೇಕು, ಈ ನ್ಯೂಸ್ ಪೇಪರ್ನ ತೆಗೆದುಬಿಡ್ಬೇಕು. ನಾನು ಯಾವುದೇ ವಿಡಿಯೋದಲ್ಲಿ ನಿಮಗೆ ನ್ಯೂಸ್ ಪೇಪರ್ ತೆಗೀರಿ ಅಂತ ಹೇಳಿಲ್ಲ. ನೀವೇನು ಮಾಡಬೇಕು, ವರ್ಕೆಲ್ಲ ಆದಮೇಲೆ ನ್ಯೂಸ್ ಪೇಪರ್ ತೆಗೆದ್ಬಿಡ್ರಿ. ತೆಗ್ದಾದ್ಮೇಲೆ ನೀಟಾಗಿ ಚೆನ್ನಾಗಿ ಕಾಣುತ್ತೆ. ಪ್ರತಿಯೊಂದು ವಿಡಿಯೋದಲ್ಲಿ ನಾನು ಹಿಂದ್ಗಡೆ ನ್ಯೂಸ್ ಪೇಪರ್ ಹಾಕಿನೇ ವಿಡಿಯೋ ಮಾಡಿದ್ದೆ. ಇವತ್ತು ನ್ಯೂಸ್ ಪೇಪರ್ ಹಾಕಿದ್ದೆ ನಾನು ವಿಡಿಯೋ ತೋರಿಸಿಲ್ಲ ನಿಮಗೆ, ಅದಕ್ಕಾಗಿ ಈಗ ತೋರಿಸ್ತಾ ಇದ್ದೀನಿ ನೋಡಿ. ನ್ಯೂಸ್ ಪೇಪರ್ ಹಾಕಿದ ಮೇಲೆ ನೋಡಿ ಈ ರೀತಿಯೆಲ್ಲ ತೆಗೆದ್ಬಿಡ್ಬೇಕು. ನ್ಯೂಸ್ ಪೇಪರು ತುಂಬಾ ನೀಟಾಗಿ ಚೆನ್ನಾಗಿ ಕಾಣುತ್ತೆ. ನ್ಯೂಸ್ ಪೇಪರ್ ಆದರೂ ಹಾಕ್ಕೊಳ್ಳಿ, ಇಲ್ಲ ಕ್ಯಾನ್ವಾಸ್ ಇದ್ದರೆ ಕ್ಯಾನ್ವಾಸ್ ಆದರೂ ಹಾಕ್ಕೊಳ್ಳಿ. ವರ್ಕ್ ಮಾತ್ರ ತುಂಬಾ ಚೆನ್ನಾಗಿ ಕಾಣುತ್ತೆ. ಯಾಕಂದರೆ ನೀವು ಪೇಪರ್ ಆಗಲಿ ಕ್ಯಾನ್ವಾಸ್ ಆಗಲಿ ಹಾಕದೇ ಇದ್ದರೆ ಏನಾಗುತ್ತೆ ಅಂದರೆ ಬಟ್ಟೆ ಸೂಜಿಗೆ ಎಳ್ಕೊಂಬಿಡುತ್ತೆ. ಅದಕ್ಕೋಸ್ಕರ ನಾನು ಪ್ರತಿಯೊಂದು ವಿಡಿಯೋದಲ್ಲಿ ಹೇಳ್ತಾನೆ ಬಂದಿದ್ದೀನಿ ನಿಮಗೆ. ಯಾವಾಗೇ ಆಯಿತು ನೀವೇನು ಮಾಡಬೇಕಂದ್ರೆ ಕ್ಯಾನ್ವಾಸ್ ಆದರೂ ಹಾಕ್ಕೊಳ್ಳಿ, ಇಲ್ಲಾಂದರೆ ನ್ಯೂಸ್ ಪೇಪರ್ ಆದರೂ ಹಾಕ್ಕೊಳ್ಳಿ. ಹಾಕ್ಕೊಂಡಾದ್ಮೇಲೆ ವರ್ಕ್ನ ಮಾಡೋಕ್ಕೆ ಸ್ಟಾರ್ಟ್ ಮಾಡಿ. ಈಗ ಹಿಂದ್ಗಡೆ ಇರೋ ನ್ಯೂಸ್ ಪೇಪರೆಲ್ಲ ತೆಗ್ದಿದ್ದೀನಿ. ವರ್ಕ್ ಯಾವ ರೀತಿಯಾಗಿ ಬಂದಿದೆ ಅಂತ ನೋಡ್ಕೊಳ್ಳಿ ಒಂದ್ಸರಿ. ಈ ವಿಡಿಯೋ ನೋಡಿದ ಮೇಲೆ ನೀವು ಖಾಲಿ ಕೂತ್ಕೊಳ್ಳೋಕೆ ಹೋಗಬೇಡಿ. ಹಾಗೆ ನೀವು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇನ್ನೂ ನಿಮ್ಮ ಫ್ರೆಂಡ್ಸ್ ಯಾರ್ಯಾರಿದ್ದಾರೆ ಅವರಿಗೆಲ್ಲ ಶೇರ್ ಮಾಡಿ. ನೀವು ಒಂದೊಂದು ಶೇರ್ ಮಾಡೋದ್ರಿಂದ, ಒಂದೊಂದು ಲೈಕ್ ಮಾಡೋದ್ರಿಂದ ನನಗೇನು ಅನಿಸುತ್ತಂದರೆ ನೆಕ್ಸ್ಟ್ ನಾನು ಇನ್ನೂ ಚೆನ್ನಾಗಿರೋ ವಿಡಿಯೋ ಮಾಡಬೇಕು, ಇನ್ನೂ ಜನರಿಗೆ ಗೊತ್ತಾಗಬೇಕು ಅಂತಂದು ನನಗೆ ವಿಡಿಯೋ ಮಾಡೋದಕ್ಕೆ ಅನುಕೂಲ ಆಗುತ್ತೆ. ಯಾಕಂದರೆ ತುಂಬ ಖುಷಿಯಿಂದ ವಿಡಿಯೋನ ಮಾಡ್ತೀನಿ. ದಯವಿಟ್ಟು ಈ ವಿಡಿಯೋ ನೋಡಿದ ಮೇಲೆ ಯಾರಿಗೂ ಶೇರ್ ಮಾಡದೇ ಇರೋಕ್ಕೆ ಹೋಗಬೇಡಿ. ಹಾಗೆ ಇನ್ನೊಂದು ವಿಡಿಯೋನ ನೀವು ಏನು ಮಾಡಬೇಕು ಅಂದರೆ ಸ್ಕಿಪ್ಪು ಮಾಡದೇ ಇರೋ ಥರ ವಿಡಿಯೋನ ನೋಡಿ. ಸ್ಕಿಪ್ ಮಾಡಿ ವಿಡಿಯೋ ನೋಡಿದರೆ ನಿಮಗೇನೂ ಅರ್ಥ ಆಗಲ್ಲ. ಅದಕ್ಕೋಸ್ಕರ ನಾನು ಹೇಳ್ತಾ ಇದ್ದೀನಿ, ಸ್ಕಿಪ್ ಮಾಡಿ ಯಾವತ್ತೂ ವಿಡಿಯೋನ ನೋಡೋಕ್ಕೆ ಹೋಗಬೇಡಿ. ನೋಡಿ ಯಾವ ರೀತಿಯಾಗಿ ಡಿಸೈನ್ ಚೆನ್ನಾಗಿ ಬಂದಿದೆ. ನಿಮಗೆ ಇಷ್ಟ ಆಯಿತು ಅಂದರೆ ಲೈಕ್ ಮಾಡಿ, ಶೇರ್ ಮಾಡಿ. ಮತ್ತು ಹೇಗೆ ಅನ್ನಿಸ್ತು ಅಂದರೆ ಇವತ್ತಿನ ವಿಡಿಯೋ ಹೇಗೆ ಅನ್ನಿಸ್ತು, ಹಾಗೆ ಡಿಸೈನ್ ಹೇಗೆ ಅನ್ನಿಸ್ತು ಅಂತ ನನಗೆ ಕಮೆಂಟ್ ಮೂಲಕ ತಿಳಿಸಿ. ಈ ವಿಡಿಯೋ ನೋಡಿದ್ದಕ್ಕೆ ನಿಮಗೆ ಎಲ್ಲರಿಗೂ ಧನ್ಯವಾದಗಳು.